ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಗೋಡ್ಯಾಳ ಗ್ರಾಮದಲ್ಲಿ ಬಂದಿದ್ದೆ ನೋಡಿ. ಗೋಡ್ಯಾಳ ಗ್ರಾಮ ಬಂದು ವಿಜಯಪುರ ಜಿಲ್ಲೆ ಚಡ್ಚನ್ ತಾಲೂಕು. ಇಲ್ಲಿ ಮಾಳಿಂಗರಾಯ ಡೈರಿ ಫಾರ್ಮಲ್ಲಿ ಬಂದಿದ್ದೇನೆ. ಇಲ್ಲಿ ಒಂದಿಷ್ಟು ಗೀರ್ ಹಸುಗಳಿವೆ. ಎಲ್ಲ ಗೀರ್ ಹಸುಗಳು ವ್ಯಾಪಾರಕ್ಕೆ ಇರುತ್ತೆ ನೋಡಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಇಲ್ಲಿ ಬ್ರದರ್ ಇದ್ದಾರೆ, ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ. ಬ್ರದರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಮಾಳಿಂಗರಾಯ ಹುಟ್ಟಿಗೆ. ಓಕೆ, ನಿಮ್ಮ ಡೈರಿ ಫಾರ್ಮ್ ಎಲ್ಲಿ ಬರುತ್ತೆ ರೀ? ಇದು ಜಳಕಿ ರೀ. ಹಾಂ ರೀ. ಜಳಕಿದಿಂದ ಬರೋಡೋಲಿಂದ ಗೋಡ್ಯಾಳ ಬಂದು ಫೋನ್ ಮಾಡಿದ್ರೆ ನಾವು ಮುಂದೆ ಲೊಕೇಶನ್ ಹೇಳ್ತೇವೆ. ಗೋಡ್ಯಾಳ ಬಂದು ನಿಮ್ಗೆ ಫೋನ್ ಮಾಡ್ಬೇಕಂತೀರಾ? ಹಾಂ, ಲೊಕೇಶನ್ ಫೋನ್ ಮಾಡಿರಿ. ಹಾಂ, ನಂಬರ್ 99 02 02 07 45 45 49 49. ಎಷ್ಟು ಹಸುಗಳು ಅದಾವ್ರಿ ನಿಮ್ಮ ಕಡೆಗೆ? 15 ಅದಾವ. 15 ಅದಾವ. ಎಲ್ಲ ಗೀರ್ ಹಸುಗಳು ಅದಾವ್ರಿ? ಎಲ್ಲ ಗಿರಸಗಳು. ಕರುಗಳು ಏನಾರು ಅದಾವ್ರಿ ಇದ್ರಾಗ? ಕರುಗಳು ಒಂದೇ ಅದಾರ. ಒಂದು ಕರು ಐತೇನ್ರಿ? ಹಾಂ. ಎಷ್ಟು ಕರು ಹಾಕಿರೋದು ಎಷ್ಟು ಅದಾವ್ರಿ ಈಗ? ಈಗ 4 ಅದಾವ್ರಿ. 4 ಕರು ಹಾಕಿದದಾವ. ಉಳಿಕೆದೆಲ್ಲ ಗಬ್ಬ ಅದಾವ್ರಿ? ಹಾಂ. ಓಕೆ. ಹಸು ಎಷ್ಟನೇ ಸೂಲಿಂದಣ್ಣ? ಇದು 2ನೇ ಸುಲಿಂದ್ರಿ. 2ನೇ ಸೂಲಿಂದ. ಹಾಂ. ಅಲ್ಲಗಣ ಇದು? ಅಲ್ಲ ನಾವು 4 ಅದಾವ್ರಿ. 4 ಕಲ್ಲು. ಹಾಂ ರೀ. ಗಬ್ಬ ಏನು ಕರು ಹಾಕೈತಿ ರೀ? ಗಬ್ಬ ಅದಾವ್ರಿ. ಇನ್ನೂ 8 ದಿವ್ಸ ಹೋಗ್ಬೋದಣ್ಣ? ಇದು 8 ದಿವ್ಸ ರೀ. ಇನ್ನೊಂದು 8 ದಿವ್ಸ ಹೋಗುತ್ತಾ? ಇನ್ನೊಂದು 8 ದಿವ್ಸ ಹೋಗುತ್ತಂತೀರ? ಹಾಂ. ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ಒಂದು ಟೈಮಿಗೆ 5 ಹೇಳ್ಯಾರ, ನಾವು 4 ಹಿಡಿಯೋದು ಫ್ರೆಂಡ್ಸ್. ಪತ್ತಿಗೆ 4 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಚೂರು ಹಚ್ಕೊಂಬರ್ಬೋದು. ಏನು ಹೇಳಿರಣ್ಣ ವ್ಯಾಪಾರ? ಇದು 75,000 ಹೇಳಿದ್ರು. 75. ಬಿಡೋದಣ್ಣ? ಬಿಡುದು 65,000 ಫೈನಲ್. 65,000 ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಹಸು. ಈ ಹಸು ಎಷ್ಟನೇ ಸೂಲಿಂದಣ್ಣ? ಇದು 2ನೇ ಸುಲಿಂದ. ಇದು 2ನೇ ಸೂಲ. ಹ್ಞೂ ರೀ. ಈ ಹಸು ಎಷ್ಟನೇ ಸೂಲಿಂದಣ್ಣ? ಇದು 2ನೇ ಸುಲಿಂದ. 2ನೇ ಸೂಲು. ಹಾಂ. ಅಲ್ಲಾಗ್ರಿ? ಅಲ್ಲಾಗ ಈ ಕಡೆಯಲ್ಲಿ ಸೋನ್ ಮಾಡ್ರಿ ಸರ್. ಕಡೆಯಲ್ಲಿ ಸ್ವಾ ಮಾಡೈತೆ. ಹಾಂ ರೀ. ಇನ್ನು ಗಬ್ಬ ಇದು? ಇಲ್ರಿ, ಇಳ್ದದ್ರಿ. ಕರು ಹಾಕೈತೆ? ಹಾಂ. ಎಷ್ಟು ದಿವಸ ಆಯ್ತಣ್ಣ ಕರು ಹಾಕಿ? ಕರ ಹಾಕಿ ನೀನು ಈ ಟೈಮಿಗೆ 2 ದಿವಸ ಐತ್ರಿ. 2 ದಿವಸ ಆಗೈತೆ. ಹಾಂ. ಹಾಲು ಹೆಂಗೈತೆ ರೀ? ಹಾಲು ಒಂದು ಟೈಮಿಗೆ 5 ಲೀಟ್ರ್ ಬರ್ತಾವ್ರಿ. ಒಪ್ಪತ್ತಿಗೆ 5 ಲೀಟ್ರ್ ಹಚ್ಕೊಂಬರ್ಬೋದು ನೋಡ್ರಿ. ಈ ಥರ ಕರು ಕೊಟ್ಟಿರೋಂಥ ಹಸುಗಳನ್ನು ಬಂದು ಹಾಲು ತೆಗೆದು 2 ಟೈಮ್ ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಶಾಂತ ಸ್ವಭಾವ ಇರುವಂಥ ತೋರಿಸ್ತೇವ್ರಿ. ತೆಗೆದು ತೋರಿಸ್ತೀರಿ? ಹಾಂ. ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಏನು ಹೇಳಿರಣ್ಣ ವ್ಯಾಪಾರ? ಇದು 75,000 ಹೇಳಿದ್ರು. 75. ಹಾಂ. ಇದು ಕಾಬ್ರಿನಾ? ಹಾಂ ರೀ, ಜರ ಕಾಬ್ರಿ. ಸ್ವಲ್ಪ ಕಾಬ್ರಿ ಮಿಕ್ಸ್ ಐತೆ. ಹಾಂ. 75 ಹೇಳೋದು. ಹಾಂ. ಬಿಡೋದಣ್ಣ? 70,000 ಬಂದ್ರೆ ಫೈನಲ್. 70,000. ಹಾಂ. ಫ್ರೆಂಡ್ಸ್, ಈ ಹಸು 70,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ. ಶಾಂತ ಐತ್ರಿ ಇದು? ಹಾಂ, ಶಾಂತ ಅದ, ಫುಲ್ ಸಮಾಧಾನ. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಇದೇ ರೀತಿ 1 ರಿಂದ 4 ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ. ಓಕೆ. ಸಮಾಧಾನದಿಂದ ನೀವು ಜಾಸ್ತಿ ಹಸು ತೊಗೊಂಬರ್ತೀವ್ರಿ. ಓಕೆ. ಹಾಂ. ಎಷ್ಟರ ತನಕ ಬಿಡ್ತೀರಣ್ಣ ಫೈನಲ್? ಫೈನಲ್ ಇಲ್ಲಿ ಬಂದ್ರೆ ಫೈನಲ್ 65,000 ಆದ್ರೆ ಫೈನಲ್. 60 ಎಡಬಲನ ಬಿಡ್ತೀರಿ? ಹಾಂ. ಓಕೆ. ಫ್ರೆಂಡ್ಸ್, ಈ ಹಸು 60,000 ಎಡಬಲ್ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ. ಈ ಹಸು ಅಣ್ಣ ಎಷ್ಟನೇ ಸೂಲಿಂದ ಇದು? ಇದು 2ನೇ ಸುಲಿಂದ್ರಿ. 2ನೇ ಸೂಲಿಂದು. ಅಲ್ಲಾಗ್ರಿ? ಅಲ್ಲ, ಈ ಕಡೆ ಸಹ ಮಾಡ್ರಿ ಅದ. ಇದು ಕಡೆ ಎಲ್ಲ? ಹಾಂ. ಓಕೆ. ಇದು ಗಬ್ಬ? ಹಾಂ, ಗಬ್ಬ. ಇನ್ನು 8 ದಿವಸ ಹೋಗ್ಬೋದಣ್ಣ? ಇದು ಏನೋ 20 ದಿವಸ ಹೋಗ್ತದ್ರಿ. ಇನ್ನೊಂದು 20 ದಿವಸ. ಹಾಂ. ಇದು ಗಿರಣ್ಣ? ಹಾಂ, ಪ್ಯೂರ್ ಗೀರಿ. ಇನ್ನೊಂದು 20 ದಿವಸ ಟೈಮ್ ಐತೆ ಅಂತೀರಾ? ಹಾಂ ರೀ. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 75 ಹೇಳಿದ್ರು. 75,000. ಹಾಂ. ಫ್ರೆಂಡ್ಸ್, ಈ ಹಸು 75,000 ಹೇಳ್ತಾರೆ ನೋಡ್ರಿ ಕಡೆಯಲ್ಲೂ. ಇನ್ನೊಂದು 15-20 ದಿವಸ ಟೈಮ್ ಐತೆ. ಬಿಡೋದಣ್ಣ? ಬಿಡುದು ಇದಕ್ಕೆ 70,000 ಆದ್ರೆ ಫೈನಲ್. 70,000. ಹಾಂ. ಫ್ರೆಂಡ್ಸ್, ಈ ಹಸು 70,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಸಮಾಧಾನ ಐತ್ರಿ ಇದು? ಹಾಂ, ಸಮಾಧಾನ. 70,000 ಫೈನಲಾ? ಹಾಂ ರೀ, 70,000 ಫೈನಲ್. ಈ ಹಸು ಅಣ್ಣ? ಇದು 1ನೇ ಸುಲ್ ರೀ, ಫಸ್ಟು. ಹಾಂ. ಓಕೆ. ಗಬ್ಬ ಇದು? ಹಾಂ, ಗಬ್ಬ ಅದ ರೀ. ಇನ್ನು 8 ದಿವಸ ಹೋಗ್ಬೋದಣ್ಣ? ಇದು ಇನ್ನ 15 ದಿವಸ ಹೋಗ್ತದ ರೀ. ಇನ್ನೊಂದು 15 ದಿವಸ. ಹಾಂ. ಅಲ್ಲಾಗೇನೈತೆ ಅಣ್ಣ? 2 ಅದ ರೀ. 2 ಹಾಂ ರೀ. ಫಸ್ಟು. ಹಾಂ, ಫಸ್ಟ್. ಇನ್ನೊಂದು 15 ದಿವಸ ಟೈಮು. ಫಸ್ಟ್ನೇ ಸೂಲು. ಸಮಾಧಾನ ಐತ್ರಿ? ಹಾಂ, ಸಮಾಧಾನ ರೀ. ಏನು ಹೇಳಿರಣ್ಣ ವ್ಯಾಪಾರ?
ಇದು 80 ಹೇಳ್ತಿದ್ರು. 80,000. ಹಾಂ ರೀ. ಬಿಡೋದಣ್ಣ ಬಿಡುದು 70,000 ಬಂದು ಫೈನಲ್. 70,000. ಹಾಂ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಿ ಇಲ್ಲಿ ಬಂದಮೇಲೆ. ಕಮ್ಮಿ ಮಾಡ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಎಸ್ಸು 70,000ವರೆಗೂ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಇನ್ನೂ ಹೈಟ್ ಆಗ್ತದೆ ರೀ. ಇನ್ನೂ ಬೆಳೀತದಂತೀರಾ? ಹಾಂ ರೀ. ಫಸ್ಟ್ನೇ ಸುಲಲ್ಲ, ಎರಡಲ್ಲೋ. ಹಾಂ ಈ ಹಸು ಅಣ್ಣ ಇದು 2ನೇ ಸುಲಿಂದ ರೀ. 2ನೇ ಸುಲು. ಹಾಂ ಗಬ್ಬ. ಹಾಂ ಗಬ್ಬ. 2ನೇ ಸುಲು ಗಬ್ಬ. ಇನ್ನು ಎದಿಷ್ಟು ಟೈಮ್ ಆಯ್ತಣ್ಣ ಇದ್ರದ್ದು? ಇದು ಇನ್ನೊಂದು ಬಂದದ್ರಿ, ಏನು 5-6 ದಿವ್ಸ. ಇನ್ನೊಂದು 5-6 ದಿವಸ. ಹಾಂ ಓಕೆ. ಹಾಲಿಗೆ ಹೆಂಗೈತಣ್ಣ ಇದು? ಹಾಲಿಗೆ 6 ಲೀಟ್ರ್ ಹೇಳ್ಯಾರ ಒಂದು ಟೈಮಿಗೆ. ಒಪ್ಪತ್ತಿಗೆ 6 ಲೀಟ್ರ್ ಹೇಳ್ಯಾರ. ಚೂರು ಹಚ್ಕೊಂಡ್ ಬರ್ಬೋದು. ಹಾಂ ಏನು ಹೇಳಿರಣ್ಣ ವ್ಯಾಪಾರ? ಇದು 70 ಹೇಳಿದಾರೆ. 70,000. ಹಾಂ ಬಿಡೋದಣ್ಣ? 65,000. 65 ತನಕ ಬಿಡ್ತೀರಿ. ಹಾಂ ಫ್ರೆಂಡ್ಸ್, ಎಸ್ಸು 65,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಈ ಹಸು ಅಣ್ಣ? ಇದು 2ನೇ ಸುಲಿಂದ ರೀ. 2ನೇ ಸುಲು. ಅಲ್ಲಾಗ? ಅಲ್ಲಾಗ ಇದು 4 ರೀ. ಸಮಾಧಾನ. ಸಮಾಧಾನ ಆಯ್ತು ರೀ. ಹಾಂ ಇದು ಗಬ್ಬ? ಹಾಂ ಗಬ್ಬ ರೀ. ಎಷ್ಟು ದಿವ್ಸ ಹೋಗ್ಬೋದಣ್ಣ ಇನ್ನು? ಇದು 8 ದಿವ್ಸ ರೀ. ಇನ್ನೊಂದು ವಾರ. ಹಾಂ ಒಂದು ವಾರ. 8 ದಿವಸ ಹೆಚ್ಚು ಕಮ್ಮಿ ಹೋಗ್ಬೋದು ನೋಡ್ರಿ, ಒಂದು ವಾರ. ಇದು ಹಲ್ಲಾಗಣ? ಅಲ್ಲ 4 ರೀ. 4 ಹಾಂ ಇನ್ನೊಂದು ವಾರ ಟೈಮ್ ಐತೆ. ಹಾಂ ಒಂದು ವಾರ ಟೈಮ್. 2ನೇ ಸುಲು ಅಂದ್ರಣ್ಣ? ಹಾಂ 2ನೇ ಸುಲ್ ರೀ. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ಒಂದು ಟೈಮಿಗೆ 5 ಲೀಟ್ರ್ ಹೇಳ್ಯಾರ. 5 ಲೀಟ್ರ್ ಹೇಳ್ಯಾರ. ಚೂರು ಹಚ್ಕೊಂಬರ್ಬೋದು. ಹಾಂ ಏನು ಹೇಳಿರಣ್ಣ ವ್ಯಾಪಾರ? ಇದು 65,000 ಹೇಳಿದಾರೆ. 65. ಬಿಡೋದಣ್ಣ? 60,000. 60,000. ಹಾಂ 60,000 ಡಬಲ ಬಿಡ್ತೀರಿ? ಹಾಂ ಓಕೆ. ಒಂದಿಷ್ಟು ಬಿಟ್ಟು ತೋರಿಸ್ರಿ ಇದನ್ನು. ಫ್ರೆಂಡ್ಸ್, ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು ಬಿಟ್ಟು 1 ರಿಂದ 4 ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಹಸು ಕೂಡ ಬಿಟ್ಟು ತೋರಿಸ್ತಾರೆ ನೋಡಿರಿ. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಬಿಟ್ಟು ಕರು ಕೊಟ್ಟಿರೋಂಥ ಹಸುಗಳನ್ನು ಹಾಲು ತೆಗೆದು 2 ಟೈಮ್ ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಶಾಂತ ಸ್ವಭಾವ ಇರುವಂಥ ಹಸುಗಳನ್ನೇ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. 2ನೇ ಸುಲು ಅಂದಿರಲ್ಲ? ಹಾಂ ಶಾಂತ ಐತ್ರಿ. ಹಾಂ ಶಾಂತ. 2ನೇ ಸುಲು. ಇನ್ನೊಂದು 8 ದಿವಸ ಟೈಮ್ ಐತೆ. ಹಾಂ ಏನು ಹೇಳಿರಿ ವ್ಯಾಪಾರ ಇದಕ್ಕೆ? ಇದಕ್ಕೆ 70 ಹೇಳಿದರೆ 65,000 ಫೈನಲ್. 70 ಹೇಳೋದು, 60 ಎಡಬಲ ಫೈನಲ್ ಬಿಡ್ತೀರಿ? ಹಾಂ ಓಕೆ ಫ್ರೆಂಡ್ಸ್, ಈ ಹಸು 60 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಈ ಹಸು ಎಷ್ಟನೇ ಸುಲಿಂದಣ್ಣ? ಇದು 3ನೇ ಸುಲಿಂದ ರೀ. 3ನೇ ಸುಲು. ಹಾಂ ಇದು ಗಬ್ಬ? ಹಾಂ ಗಬ್ಬ ರೀ. ಇದು ಹಲ್ಲಾಗಣ? ಅಲ್ಲ ಈ ಕಡೆಯಲ್ಲಿ ಸೌಂಡ್ ಮಾಡಿರ್ತದೆ. ಕಡೆಯಲ್ಲೋ? ಹ್ಞೂ ಸಮಾಧಾನ ಐತ್ರಿ? ಹಾಂ ಸಮಾಧಾನ. ಇನ್ನು 2 ದಿವಸ ಹೋಗ್ಬೋದು ಅಂತೀರಾ? 20 ದಿವ್ಸ ರೀ. ಹೆಚ್ಚು ಕಮ್ಮಿ 1 ತಿಂಗಳಂದ್ರೆ ಹೋಗ್ಬೋದು. ಹಾಂ ಇಲ್ಲ ರೀ 20 ದಿವ್ಸ ರೀ. 20-25 ದಿವ್ಸ ತನಕ. 20-25 ದಿವಸ ಹೋಗುತ್ತಂತೀರಾ? ಹಾಲಿಗೆ ಹೆಂಗೈತೆ ಅಣ್ಣ ಇದು? ಹಾಲಿಗೆ 3 ಲೀಟ್ರ್. 3 ಲೀಟ್ರ್ ಒಪ್ಪತ್ತಿಗೆ. ಹಾಂ ಏನು ಹೇಳಿರಣ್ಣ ವ್ಯಾಪಾರ? ಇದು 60,000 ಹೇಳಿದಾರೆ. 60,000. ಹಾಂ ಬಿಡೋದಣ್ಣ? 55. 55? ಹಾಂ ಫ್ರೆಂಡ್ಸ್, ಈ ಹಸು 55,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಇನ್ನೊಂದು 20-25 ದಿವಸ ಟೈಮ್ ಐತೆ. ಹಾಂ 25 ದಿವಸ ಲಾಸ್ಟ್ ರೀ. ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ಒಂದು ಟೈಮಿಗೆ 3 ಹೊಣ್ತಾವೆ ರೀ. 3 ಲೀಟ್ರ್. ಹಾಂ ಓಕೆ. ಒಪ್ಪತ್ತಿಗೆ 3 ಲೀಟ್ರ್ ಹಾಲು ಚೂರು ಹಚ್ಕೊಂಬರ್ಬೋದು. 55 ಫೈನಲ್ ರೇಟಾ? ಹ್ಞೂ ಓಕೆ. ಇಲ್ಲಿ ಬಂದಮೇಲೆ ಚೂರು ಹಚ್ಕೊಂಡ್ ಮಾಡಿ ಕೊಡ್ತೀರಿ? ಹಾಂ. ಈ ಹಸು ಎಷ್ಟನೇ ಸುಲಿಂದಣ್ಣ? ಇದು 2ನೇ ಸುಲ. 2ನೇ ಸುಲು. ಅಲ್ಲಾಗ್ರಿ? ಎಲ್ಲ ಕಡೆಯಲ್ಲಿ ಸೌಂಡ್ ಮಾಡ್ಯಾರ. ಕಡೆಯಲ್ಲ ಸೌಂಡ್ ಮಾಡ್ಯಾರ. ಓಕೆ. ಇದು ಗಬ್ಬ? ಹ್ಞೂ ರೀ ಗಬ್ಬ ರೀ. ಇನ್ನು 2 ದಿವಸ ಹೋಗ್ಬೋದಣ್ಣ? ಇನ್ನೂ ಒಂದು 5-6 ದಿವ್ಸ ಹೋಗ್ತದೆ. ಇನ್ನೊಂದು ವಾರ ಹೆಚ್ಚು ಕಮ್ಮಿ. ಕಡೆಯಲ್ಲೋ ಇನ್ನೊಂದು ವಾರ ಟೈಮ್ ಐತೆ ನೋಡ್ರಿ. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ 5 ಲೀಟ್ರ್ ಹೇಳ್ಯಾರ. ಒಪ್ಪತ್ತಿಗೆ 5 ಲೀಟ್ರು. ಹಾಂ ಚಿಕ್ಕ ಸೈಜ್ ಐತಲ್ರಿ ಸ್ವಲ್ಪ? ಹಾಂ ಹಾಂ ಚಿಕ್ಕ ಸೈಜ್. ಏನು ಹೇಳಿರಣ್ಣ ವ್ಯಾಪಾರ? ಇದು 60,000 ಹೇಳೇನು. 60,000. ಹಾಂ ಓಕೆ. ಬಿಡೋದಣ್ಣ? 55 ರೀ. 55,000. ಈ ಕಡೆ ಎಲ್ಲ 55, 60ನಾ? ಹಾಂ ಓಕೆ ಫ್ರೆಂಡ್ಸ್, ಈ ಹಸು 55,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಶಾಂತ ಐತ್ರಿ ಇದು? ಹಾಂ ಶಾಂತ. ಇದೊಂದು ಬಿಟ್ಟು ತೋರಿಸ್ರಿ. ಬಾ ಈ ಹಸು ಕೂಡ ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡ್ರಿ.
ಹಸುಗಳಲ್ಲಿ ಖಾತ್ರಿ ಏನೇನು ಕೊಡ್ತೀರಿ ನಿಮ್ಮ ಕಡೆಯಿಂದ? ಖಾತ್ರಿ ಅಂದ್ರೆ ಇವ ಮೈ ಹೊರ ಬೀಳ್ತವಲ್ರಿ, ಹಾಂ ರೀ. ಅದು ಖಾತ್ರಿ ರೀ. ಮದಿ ಬಂದಿದ್ರ ಹಾಂ, ಅದು ಖಾತ್ರಿ ರೀ. ಮಲಿ ತೊಟ್ಟು ಏನಾರು ಬಂದಿದ್ರೆ ಖಾತ್ರಿ. ಹೌದು, ಮತ್ತು ಹಲ್ಲಿಗಿಲ್ಲಿ ಏನಾರು ಮುಕ್ಕಾದ್ರೆ ಅದು ಖಾತ್ರಿ ರೀ. ಅದು ಎಲ್ಲ ಖಾತ್ರಿ ಕೊಡ್ತೀರಿ. ಹಂಗೇನಾರು ಇದ್ರೆ ಏನು ಚೇಂಜ್ ಮಾಡಿ ಕೊಡ್ತೀರಾ? ಹಾಂ, ಚೇಂಜ್ ಮಾಡಿ ಕೊಡ್ತೇವೆ. ಓಕೆ. 55 ಫೈನಲಾ? ಹಾಂ, ಒಂದು ವಾರ ಟೈಮು. ಹಾಂ, ಓಕೆ, 3 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಒಂದು ವಾರ ಟೈಮು. 55,000 ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಹಸು. ಇಲ್ಲಿ ಬಂದಮೇಲೆ ಚೂರಚ್ಕ ಮಾಡಿ ಕೊಡ್ತೀರಿ. ಓಕೆ ಫ್ರೆಂಡ್ಸ್, ಈ ಕಡೆ ಒಂದು 2-3 ಹಸುಗಳು ಅದಾವೆ ನೋಡ್ರಿ. ಕಡಿಮೆ ರೇಟಲ್ಲಿ ಇರೋಂಥ ಹಸುಗಳು. ಒಂದು ಕರು ಇದೆ. ಈ ಹಸುಗಳು ಕೂಡ ತೋರಿಸ್ತೀನಿ ನಿಮಗೆ. ಇವೆಲ್ಲ ಕಡಿಮೆ ರೇಟಣ್ಣ? ಹಾಂ, ಕಡಿಮೆ ರೇಟ್ ರೀ. ಇವು ಕರುಗಳು ಅದಾವೆ ಇಲ್ರಿ? ಇವುಗಳು? ಹ್ಞೂ, ಕರು ಅದಾವ್ರಿ. 3 ಕರುಗಳು ಅದಾವೆ. ಹಾಂ. ಓಕೆ, ಇದು ಎಷ್ಟನೇ ಸುಲಿಂದಣ್ಣ ಕರ ಕೊಟ್ಟಿರೋದು? ಇದು 3ನೇ ಸುಲಿಂದ ರೀ. 3ನೇ ಸುಲಿಂದ. ಎಷ್ಟು ದಿವಸದಿಂದ ಐತನ ಕರ? ಕರ 20 ದಿವಸದಿಂದ ರೀ. 20 ದಿವಸ. ಹಾಲು ಏನಾರು ತೆಗ್ದಿರಿ ಇದಕ್ಕೆ? ಹಾಂ, ಹಾಲೆಲ್ಲ ತೆಗ್ದೇವ್ರಿ. ಮುಂದೆ ಎಷ್ಟೈತ್ರಿ ಒಪ್ಪತ್ತಿಗೆ ಹಾಲು? ಒಪ್ಪತ್ತಿ 3 ಲೀಟ್ರ್ ಅದ ರೀ. ಒಪ್ಪತ್ತಿಗೆ 3 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಚೂರು ಹಚ್ಕೊಂಬರ್ಬೋದು. ಏನು ಹೇಳಿರಣ್ಣ ವ್ಯಾಪಾರ? 40,000. 40,000. ಹಾಂ. ಬಿಡೋದಣ್ಣ? 35 ಬಂದ್ರೆ ಬಿಡ್ತೇನೆ ರೀ. 30-35. ಹಾಂ ರೀ. ಫ್ರೆಂಡ್ಸ್, ಈ ಹಸು 35,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಕರ ಏನು ಊರಿಗರನ ಎಣಗರನ? ಊರಿಗಾರ ರೀ. ಊರಿಗರ ಆಯ್ತಾ? ಕೆಲವೊಂದು ಹಸುಗಳು ಕರು ಕೊಟ್ಟಿರೋಂಥ ಹಸುಗಳು ಅದಾವೆ. ಆಮೇಲೆ ವಿಡಿಯೋದಲ್ಲಿ ಕರುಗಳನ್ನ ಕೂಡ ತೋರಿಸ್ತೀನಿ. ಈ ಹಸು ಎಷ್ಟನೇ ಸುಲಿಂದಣ್ಣ? ಇದು 2ನೇ ಸುಲಿಂದ ರೀ. ಇದು 2ನೇ ಸುಲ. ಹಾಂ. ಅಲ್ಲಗಣ? ಅಲ್ಲಾಗ ಈ ಕಡಲ್ ಸೌ ಮಾಡ್ರಿ ಅದ ರೀ. ಕಡಲ್ ಸೋವ ಮಾಡೈತ್ರಿ. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ಇದು 2 ಲೀಟ್ರ್ ಬರ್ತಾವೆ ರೀ. ಒಪ್ಪತ್ತಿಗೆ 2 ಲೀಟ್ರ್. ಒಪ್ಪತ್ತಿಗೆ 2 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಹಾಂ. ಇದು ಊರಿನ ಕರಣ? ಹಾಂ, ಹೋರಿಗಾರ ರೀ. ಈ ಹೆಣ್ಗಾರ ಅದ ರೀ. ಹೆಣ್ಗರು ಐತಾ? ಹಾಂ, ಹೆಣ್ಗಾರ. ಎಷ್ಟು ದಿವಸ ಐತಣ್ಣ ಕರ ಹಾಕಿದ್ದು? ಕರ ಹಾಕಿದ್ದು 1 ತಿಂಗಳು ಐತೆ ರೀ. 1 ತಿಂಗಳು. ಹಾಂ ರೀ. ಏನು ಹೇಳಿರಣ್ಣ ವ್ಯಾಪಾರ? ಇದು 35 ಹೇಳೇನು ರೀ. 35,000. ಹಾಂ. ಬಿಡೋದಣ್ಣ? 30,000 ಬಂದ್ರೆ ಬಿಡ್ತೇನೆ ರೀ. 30,000 ಎಡಬಲ ಬಿಡ್ತೀರಿ. ಹ್ಞೂ. ಫ್ರೆಂಡ್ಸ್, ಈ ಹಸು 30,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಈ ಹಸು ಎಷ್ಟನೇ ಸುಲಿಂದಣ್ಣ? ಇದು 2ನೇ ಸುಲಿಂದ ಅದ ರೀ. 2ನೇ ಸುಲು. ಇದು ಕರ ಹಾಕೈತಣ್ಣ? ಹಾಂ, ಕರ ಹಾಕಿದಾರೆ. ಏನೈತ್ರಿ ಕರ? ಹೋರಿ ಕರ ಅದ ರೀ. ಕಾಬ್ರಿ ಕಾಬ್ಲಿ ಹೋರಿಗರು. ಎಷ್ಟು ದಿವಸ ಐತಣ್ಣ ಕರ ಹಾಕಿ? ಕರ ಹಾಕಿದೊಂದು 25 ದಿವಸ ಆಯ್ತು. 25 ದಿವಸ. ಹಾಂ. ಓಕೆ, 25 ದಿವಸದ ಕರು ಐತೆ ನೋಡ್ರಿ. ಹೋರಿಗರ ಅಂದ್ರಲ್ಲ? ಹಾಂ, ಹೋರಿಗಾರ. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ 3 ಬರ್ತಾವೆ ರೀ. ಒಪ್ಪತ್ತಿಗೆ 3 ಲೀಟ್ರು. ಹಾಂ. ಓಕೆ, ಒಪ್ಪತ್ತಿಗೆ 3 ಲೀಟ್ರ್ ಹೇಳ್ತಾನೆ ನೋಡ್ರಿ. ಗ್ಯಾರಂಟಿ. ಚೂರು ಹಚ್ಕೊಂಬರ್ಬೋದು. ಇಲ್ಲಿ ಬಂದು ಎಲ್ಲ ಹಸುಗಳನ್ನು 1ರಿಂದ 4 ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ. ಇದು ಕರು ಇದು ವ್ಯಾಪಾರಕ್ಕೈತಾ? ಹಾಂ. ಇದೆಷ್ಟು 1 ವರ್ಷದ ಐತಣ್ಣ? ಹಾಂ, 1 ವರ್ಷ. 22,000. ಹಾಂ. 22,000 ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ? 20,000 ಬಂದ್ರೆ ಫೈನಲ್. 20,000. ಹಾಂ. 20,000 ಎಡಬಲ ಬಿಡ್ತೀರಿ. ಹಾಂ. ಫ್ರೆಂಡ್ಸ್, ಈ ಕರು 20,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಫ್ರೆಂಡ್ಸ್, ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ನಿಮಗೆ ಮಾಳಿಂಗರಾಯ ಡೈರಿ ಫಾರ್ಮಲ್ಲಿ. ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು 1ರಿಂದ 4 ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ. ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವೀಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ಇಲ್ಲಿ ಫಾರ್ಮ್ಗೆ ಭೇಟಿ ನೀಡಿ ಎಲ್ಲ ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಗಿರ್ ಹಸುಗಳ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಫ್ರೆಂಡ್ಸ್, ಗಿರ್ ಹಸುಗಳ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ. ಹಾಲು ತೆಗಿತಾ ಇದ್ದಾರೆ, ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸಮಾಧಾನ ಐತ್ರಿ ಇದು? ಹಾಂ, ಸಮಾಧಾನ. ಸಮಾಧಾನ. ಹ್ಞೂ.
ಏನು ಹಚ್ಚ ಬಸ್